ಬೇರೆ ಎಲ್ಲ ಸಂಗತಿಗಳನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಬಿಡೋಣ. ಯಾರು ಕರ್ತನ ಸೇವೆಯನ್ನು ಮಾಡ್ತಾರೋ ಅವರು ಅನೇಕ ಬಾರಿ ಸಂಕಷ್ಟಗಳಿಗೆ ಗುರಿಯಾಗ್ತಾರೆ. ನಾವು ಎಷ್ಟು ಹೆಚ್ಚಾಗಿ ದೇವರಿಗೆ ಉಪಯೋಗಿಸಲ್ಪಡ್ತೀವೋ, ಅಂದರೆ ಉಪಯೋಗ ಅಂತಂದರೆ ದೇವರ ಸೇವೆ ಮಾಡ್ತೀವೋ, ಅಷ್ಟು ಹೆಚ್ಚಾಗಿ ನಾವು ಶತ್ರುವಿನ ದಾಳಿಗೆ ಗುರಿಯಾಗ್ತೇವೆ. ನಾವು ಇದನ್ನು ತಪ್ಪಿಸೋದಕ್ಕೆ ಸಾಧ್ಯನಾ? ಆದರೆ ಅಗತ್ಯವಾಗಿ ದೇವರು ತಪ್ಪಿಸ್ತಾರೆ. ಲೂಕ 7ನೇ ಅಧ್ಯಾಯ 34 ನೀವು ನೋಡುವುದಾದರೆ, ಮನುಷ್ಯ ಕುಮಾರನು ತಿನ್ನುವವನಾಗಿಯೂ ಕುಡಿಯುವವನಾಗಿಯೂ ಬಂದನು, ಆದರೆ ನೀವು ಇಗೋ ಹೊಟ್ಟೆಬಾಕನು, ಕುಡುಕನು, ಸುಂಕದವರ ಮತ್ತು ಪಾಪಿಗಳ ಸ್ನೇಹಿತನು ಅನ್ನುತ್ತೀರಿ. ಇಲ್ಲಿ ನೋಡಿ, ಯೇಸು ಕ್ರಿಸ್ತನ ಜೀವಿತ ಕಾಲದಲ್ಲಿ ಆತನ ಕುರಿತು ಜನರು ಅಂತ ಮಾತು, ಈ ದಿನವೂ ಸಹ ಕೆಟ್ಟ ಮಾತುಗಳು. ಒಮ್ಮೆ ಯೋಚಿಸಿ, ಇದು ಜನ ಮಾತನಾಡಿದ್ದು. ಆತನ ಸ್ನೇಹಿತರು ಮಾರ್ಕ್ ಸುವಾರ್ತೆ 3ನೇ ಅಧ್ಯಾಯ 21 ನಾವು ನೋಡೋದಾದರೆ, ಆತನ ಸ್ನೇಹಿತರು ಇದನ್ನು ಕೇಳಿದಾಗ ಆತನನ್ನು ಹಿಡಿಯುವುದಕ್ಕೆ ಹೊರಟರು. ಯಾಕೆಂದರೆ ಅವರು ಈತನಿಗೆ ಹುಚ್ಚು ಹಿಡಿದಿದೆ ಎಂದರು. ಅಲ್ಲಿ ದೇವರನ್ನು ಹುಚ್ಚು ಹಿಡಿದಿದೆ ಎಂಬುದಾಗಿಯೂ ವೈಭವೀಕರಿಸೋದಕ್ಕೆ ಗತಾಯ ಪ್ರಯತ್ನ ಪಟ್ಟರು. ಯೋಹಾನ ಸುವಾರ್ತೆ 8:48 ನೋಡಿ, ಆಗ ಯೆಹೂದ್ಯರು ಪ್ರತ್ಯುತ್ತರವಾಗಿ ಆತನಿಗೆ, ನೀನು ಸಮಾರ್ಯನು ಮತ್ತು ನಿನಗೆ ದೆವ್ವ ಹಿಡಿದಿದೆ ಎಂದು ನಾವು ಹೇಳುವುದು ಸರಿಯಲ್ಲವೋ ಎಂದು ಹೇಳಿದರು. ಎಷ್ಟು ಹಿಂಸೆ, ಎಷ್ಟು ನಿಂದೆಗಳು. ಮತ್ತಾಯ 12:24 ನಾವು ನೋಡ್ತೇವೆ. ಆದರೆ ಫರಿಸಾಯರು ಇದನ್ನು ಕೇಳಿದಾಗ, ಇವನು ದೆವ್ವಗಳ ಅಧಿಪತಿಯಾಗಿರುವ ಬೆಲೆಬೋಲಿನಿಂದಲೇ ಹೊರತು ದೆವ್ವಗಳನ್ನು ಬಿಡಿಸುವುದಿಲ್ಲ ಅಂದರು. ದೇವರು ಮಾಡಿದಂಥ ಅದ್ಭುತಗಳೇ ಅಲ್ಲ ಎಂಬುದಾಗಿ ಹೀಯಾಳಿಸಿದರು. ಆದರೆ ದೇವರು ಮನಗೊಂದಲಿಲ್ಲ. ಇವತ್ತು ಸೇವೆ ಮಾಡುವ ಸೇವಕನೇ, ನಿನಗಾಗಿ ನಾನು ಈ ವಾರದ ಸಂದೇಶ, ಈ ಸುವಾರ್ತೆ ನಿನಗಾಗಿ ತುಂಬ ಪ್ರಾಮಾಣಿಕವಾಗಿ ಸೇವೆ ಮಾಡಿ ಸೋತು ಹೋಗಿದ್ದೀಯಾ? ಇವರ ಮಾತುಗಳಿಗೆ ಶತ್ರು ನಿನ್ನನ್ನು ದಾಳಿ ಮಾಡಿದ್ದಾನ? ಭಯಪಡಬೇಡ, ಚಿಂತೆ ಮಾಡಬೇಡ. ದೇವರು ನಿನ್ನ ಪರವಾಗಿ ಯುದ್ಧ ಮಾಡ್ತಾನೆ. ದೇವರು ನಿನ್ನನ್ನು ಅವರ ರಕ್ತದಿಂದ ಕರೆದಿದ್ದಾರೆ. ನಿನ್ನ ಎದೆಯ ಗಾಯದ ಕಟ್ಟುಗಳಿಗೆ ದೇವರು ಮುಲಾಮ್ ಹಚ್ಚುತ್ತಾನೆ. ಭಯಪಡುವುದು ಬೇಡ. ದೇವರು ಆಶೀರ್ವದಿಸ್ತಾನೆ, ಹೇರಳವಾಗಿ ಆಶೀರ್ವದಿಸ್ತಾನೆ. ಈಗಿರುವಂಥ ಸ್ಥಿತಿಗಿಂತ ಉನ್ನತವಾಗಿ ನಿನ್ನನ್ನು ಹೆಚ್ಚಿಸ್ತಾನೆ. ನಿನ್ನ ಸಭೆ ದೊಡ್ಡದಾಗ್ತದೆ. ನಿನ್ನ ಕುಟುಂಬದಲ್ಲಿ ನೀನು ಆಶೀರ್ವಾದಗಳನ್ನು ಕಾಣ್ತೀಯ. ನಿನ್ನ ಸೇವೆಯಲ್ಲಿ ನೀನು ಆಶೀರ್ವಾದಗಳನ್ನು ಕಾಣ್ತೀಯ. ನಿನ್ನ ಜೀವಿತದಲ್ಲಿ ನೀನು ಆಶೀರ್ವಾದಗಳನ್ನು ಕಾಣ್ತೀಯ. ನೀನು ಈ ಲೋಕಕ್ಕೆ ಉಪ್ಪಾಗ್ತೀಯ. ನೀನು ಈ ಲೋಕಕ್ಕೆ ಬೆಳಕಾಗ್ತೀಯ. ಭಯಪಡಬೇಡ, ಚಿಂತೆ ಮಾಡಬೇಡ. ಯಾಕಂದರೆ ನೀನು ದೇವರಿಗೆ ಬೆಲೆ ಅಮೂಲ್ಯವಾದವನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ಅಪ್ಪ, ನಿಂದೆಗಳ ಮೂಲಕ, ನೋವುಗಳ ಮೂಲಕ ಬೇಸರಗೊಂಡಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ನಿಮ್ಮ ಕಾರ್ಯಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇವಪ್ಪ. ನೀವು ಹೇಳಿದ್ದೀರಿ ಸ್ವಾಮಿ, ಎಲ್ಲಿ ಅವಮಾನ ಆಗ್ತದೋ ಅಲ್ಲೇ ನಿನ್ನನ್ನು ಸನ್ಮಾನ ಮಾಡಿಸ್ತೇನೆ ಅಂತೇಳಿ ಕೀರ್ತನೆಕಾರರು ಹೇಳುವ ಹಾಗೆ ಸ್ವಾಮಿ, ನಿನ್ನ ಇರುವ ಸ್ಥಳದಲ್ಲೇ ಆಶೀರ್ವದಿಸುವನೆಂಬುದಾಗಿ ಹೇಳಿದೆಯಪ್ಪ. ಈ ವಾಕ್ಯದ ಪ್ರಕಾರ ಸ್ವಾಮಿ, ಯಾರ್ಯಾರು ಅವಮಾನಕ್ಕೆ ಒಳಪಟ್ಟಿದ್ದಾರೋ, ಯಾರ್ಯಾರು ನೋವುಗಳಿಗೆ ಒಳಪಟ್ಟಿದ್ದಾರೋ, ಯಾರ್ಯಾರು ಚುಚ್ಚು ಮಾತುಗಳಿಗೆ ಒಳಪಟ್ಟಿದ್ದಾರೋ, ಯೇಸು ಕ್ರಿಸ್ತನ ನಾಮದಲ್ಲಿ ಅವರಿಗೆ 2ರಷ್ಟು ಆಶೀರ್ವಾದ ಬರಲಿ. ಎಲ್ಲಿ ಅವಮಾನ ಆಗಿದೆಯೋ ಅಲ್ಲಿ ಸನ್ಮಾನ ಆಗಲಿ ಸ್ವಾಮಿ.
ನೀವು ಹಾಗೆ ಮಾಡ್ತೀರಂತ ನಾನು ಬಲವಾಗಿ ನಂಬುತ್ತಾ, ನನ್ನನ್ನು ನಾನು ಒಪ್ಪಿಸಿಕೊಂಡು ನನ್ನನ್ನು ನಾನು ತಲೆ ತೆಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ.